ನಮಸ್ಕಾರ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ಬೆಂಗಳೂರಿನ ಐಷಾರಾಮಿ ಕಾರ್ ಗ್ಯಾರೇಜ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕೋಟ್ಯಾಂತರ ಮೌಲ್ಯದ ಐಷಾರಾಮಿ ಕಾರ್ಗಳು ಅಗ್ನಿ ಆಹುತಿಯಾಗಿದ್ದಾವೆ. ಬೆಂಕಿ ಅನಾಹುತದಲ್ಲಿ 10ಕ್ಕೂ ಅಧಿಕ ಕಾರುಗಳು ಸುಟ್ಟು ಭಸ್ಮವಾಗಿದ್ದಾವೆ. ಬೆಂಗಳೂರಿನ ರಾಮಮೂರ್ತಿ ನಗರದ ಕಸ್ತೂರಿ ನಗರದಲ್ಲಿ ಒಂದು ಘಟನೆ ನಡೆದಿದೆ. ಚಾಂದ್ ಪಾಷಾ ತಬ್ರೇಜ್ ಪಾಷಾ ಅನ್ನುವವರಿಗೆ ಸೇರಿದಂತ ಗ್ಯಾರೇಜ್ ಇದಾಗಿತ್ತು. ಸದ್ಯಕ್ಕೆ ಬಂದಿರುವಂತ ಮಾಹಿತಿ ಪ್ರಕಾರ ಐಷಾರಾಮ್ ಕಾರು ರಿಪೇರಿ ಮಾಡ್ತಿದ್ದಾಗ ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಒಂದು ಬೆಂಕಿ ಅವಘಡ 10ಕ್ಕೂ ಅಧಿಕ ಕಾರುಗಳು ಸುಟ್ಟು ಕರಕಲಾಗಿರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈ ಬೆಂಕಿ ಅವಘಡ ಸಂಭವಿಸಿದ್ದು ಯಾವಾಗ, ಹೇಗಾಯ್ತು ಅಂತ? ಚೇತನ್, ಖಂಡಿತವಾಗ್ಲೂ ಸಂಜೆ ಸುಮಾರು 9:45-10 ಗಂಟೆಗೆ ಈ ಅಪಘಾತ ಸಂಭವಿಸಿರುವಂತದ್ದು. ಜೊತೆಗೆ ಏನೊಂದು ಕಾರ್ ಗ್ಯಾರೇಜ್ ಇದೆ, ಚಾಂದ್ ಪಾಷಾ ಹಾಗೂ ತಬ್ರೇಜ್ ಪಾಷಾ ಸೇರಿರ್ತಕ್ಕಂತ ಕಾರ್ ಗ್ಯಾರೇಜ್ ಅಂತ ಹೇಳ್ಬೋದು. ಇದು ಕಸ್ತೂರಿ ನಗರ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಕಾರ್ ಗ್ಯಾರೇಜ್. ಸುಮಾರು ಐಷಾರಾಮಿ ಕಾರ್ಗಳನ್ನೇ ಇವರು ರಿಪೇರಿ ಮಾಡ್ತಾ ಇರ್ತಾರೆ. ಅಂದ್ರೆ ಹೈ ಎಂಡ್ ಮಾಡೆಲ್ಸ್ ಗಳನ್ನ ಇವರು ರಿಪೇರಿ ಮಾಡ್ತಾ ಇದ್ದಾರೆ. ಸುಮಾರು 5 ವರ್ಷಗಳಿಂದ ಈ ಗ್ಯಾರೇಜ್ ಅನ್ನ ಇಟ್ಕೊಂಡು ರಿಪೇರಿ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಸಂಜೆ ಸುಮಾರು 9:30, 9:45 ನಾರ್ಮಲ್ ಆಗಿ ನೈಟ್ ಅಲ್ಲಿ ಏನ್ ಕೆಲಸಗಾರರು ಇರ್ತಾರೆ ಅವರೆಲ್ಲ ಏನ್ ರೆಡಿ ಮಾಡ್ತಾ ಇದ್ರು, ಒಂದು ಕಾರ್ದು ಸ್ಟಾರ್ಟರ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಅದರ ಬೆಂಕಿ ಕಿಡಿ ಏನಿದೆ ಅದು ಬೇರೆ ಕಾರು ಕೂಡ ತಗಲಿರ್ತಕ್ಕಂಥದ್ದು. ಅದಾದ ನಂತರ ಒಂದು ಕಾರಿನಿಂದ ಒಂದು ಕಾರ್ಗೆ ಬೆಂಕಿ ಅಂಟ್ಕೊಂಡಿರ್ತಕ್ಕಂಥದ್ದು. ಎಷ್ಟೇ ಆರಿಸಲು ಪ್ರಯತ್ನ ಪಟ್ಟರು ಅವರಿಬ್ಬರ ಕಡೆಯಿಂದ ಆಗ್ಲಿಲ್ಲ. ನಂತರ ಬೇರೆ ಬೇರೆ ಕಾರಿಗೆ ತಗಲಿ ಈಗಾಗಲೇ ಎಲ್ಲಾ ಕಾರುಗಳು ಸುಮಾರು 10ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಸ್ಥಳಕ್ಕೆ ಈಗಾಗಲೇ 2 ರಿಂದ 3 ಅಗ್ನಿಶಾಮಕ ಸಿಬ್ಬಂದಿಗಳ ವಾಹನ ಕೂಡ ಈಗಾಗಲೇ ದೌಡಾಯಿಸಿರ್ತಕ್ಕಂಥದ್ದು. ಇನ್ನ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಸಂಪೂರ್ಣ ತನಿಖೆಯನ್ನು ಕೂಡ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಪೊಲೀಸರು. ಒಟ್ಟಾರೆಯಾಗಿ ಯಾವುದೇ ರೀತಿಯ ಅಂದ್ರೆ ಯಾರಿಗೂ ಕೂಡ ಏನು ಹೆಚ್ಚು ಕಮ್ಮಿ ಆಗ್ಲಿಲ್ಲ. ಬರೀ ಕಾರ್ಗಳಿಗೆ ಮಾತ್ರ ಬೆಂಕಿ ಅಂಟ್ಕೊಂಡಿರ್ತಕ್ಕಂಥದ್ದು. ಯಾವುದೇ ರೀತಿಯ ಒಂದು ಕ್ಯಾಶುಯಾಲಿಟೀಸ್ ಕೂಡ ಆಗ್ಲಿಲ್ಲ ಇಲ್ಲಿವರೆಗೂ. ಚೇತನ್, ಮಂಜುನಾಥ್, ಇಲ್ಲಿ ಐಷಾರಾಮಿ ಕಾರ್ಗಳಂತ ಬೇರೆ ಹೇಳಲಾಗುತ್ತೆ. ಅಂದಾಜು ಎಷ್ಟು ಮೊತ್ತದ ಕಾರ್ಗಳಿರ್ಬೋದು ಈಗ ಅಂತ ಈ ಸುಟ್ಟಿರುವಂತ ಕಾರ್ಗಳು? ಚೇತನ್, ಎಲ್ಲವೂ ಸಹ ಒಂದು ಐಷಾರಾಮಿ ಕಾರ್ಗಳಾಗಿರೋದ್ರಿಂದ ಒಂದೊಂದು ಕಾರ್ ಬೆಲೆ ಏನಿಲ್ಲ ಅಂದ್ರೂ 5 ರಿಂದ 8 ಲಕ್ಷ ರೂಪಾಯಿ ಇರೋದ್ರಿಂದ ಸುಮಾರು 10 ಕಾರ್ ಅಂದ್ರೂ ಕೂಡ 80 ರಿಂದ 1 ಕೋಟಿ ಮೌಲ್ಯಕ್ಕೂ ಕೂಡ ಹೆಚ್ಚಿಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಕಾರಿನ ಒಂದು ಬೆಲೆಗಳು ಅಂತ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನ ಸ್ಥಳಕ್ಕೆ ಕೆಲವು ಕಾರಿನ ಓನರ್ಗಳು ಕೂಡ ಒಂದು ಫೋನ್ ಮೂಲಕ, ದೂರವಾಣಿ ಮೂಲಕ ಈಗಾಗಲೇ ಪಾಷಾ ತಿಳಿಸಿರ್ತಕ್ಕಂಥದ್ದು. ಈ ರೀತಿ ಅನಾಹುತ ಆಗಿದೆ. ಕೆಲವರು ಮಾಲೀಕರು ಕೂಡ ಸ್ಥಳಕ್ಕೆ ಆಗಮಿಸುವಂತ ಅಂದ್ರೆ ಇದು ಕೂಡ ಜಾಸ್ತಿ ಚಾನ್ಸಸ್ ಕೂಡ ಜಾಸ್ತಿ ಇರ್ತಕ್ಕಂಥ. ಯಾಕಂತ ಹೇಳಿದ್ರೆ ಕೆಲವು ಕಾರುಗಳಿಗೆ ಇನ್ಶೂರೆನ್ಸ್ ಇರ್ಬೋದು, ಇಲ್ಲದೆ ಇರ್ಬೋದು. ಆದ್ರೆ ಘಟನೆಗೆ ನಿಖರ ಕಾರಣ ತಿಳಿದು ಸಂಪೂರ್ಣವಾಗಿ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಕೂಡ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಜೊತೆಗೆ ಕಾರಿನ ಮಾಲೀಕರು ಕೂಡ ಗ್ಯಾರೇಜ್ ಬಳಿ ಆಗಮಿಸ್ತಾ ಇದ್ದಾರೆ. ಚೇತನ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗುಂಡಿನ ದಾಳಿ, ಹತ್ಯೆಗೆ ಹತ್ಯೆ, ದ್ವೇಷಕ್ಕೆ ದ್ವೇಷ ಅಂತ್ಯ. ಭೀಮಾ ತೀರದಲ್ಲಿ ಇನ್ಮುಂದೆ ರಕ್ತಸಿಕ್ತ ಅಧ್ಯಾಯ ಅಂತ್ಯ. ಹಂತಕರು ಎಂಬ ಹಣೆಪಟ್ಟಿ ಕಳಚಿಕೊಳ್ಳಲು ನಿರ್ಧಾರವನ್ನ ಮಾಡಿದ್ದಾರೆ. 5 ದಶಕಗಳ ಕಾಲ ಹಂತಕರ ಹಣೆಪಟ್ಟಿ ಕಳಚಿ ಬೀಳ್ತಾ ಇದೆ. ಕಿತ್ತಾಡಲ್ಲ, ಕಚ್ಚಾಡಲ್ಲ, ಹತ್ಯೆ, ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಿಲ್ಲ. ಎಡಿಜಿಪಿ ಅಲೋಕ್ ಕುಮಾರ್ ಮುಂದೆ ಶಾಂತಿ ಮಂತ್ರವನ್ನ ಜಪಿಸಿದ್ದಾರೆ. ಭೀಮಾ ತೀರದ ಕ್ರೈಮ್ ತಡೆಗಟ್ಟಲು ಅಲೋಕ್ ಕುಮಾರ್ ಶಪಥವನ್ನ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಚಡಚಣ, ಮಹದೇವ್ ಬೈರಾಗೊಂಡ ಟೀಮ್ ಮುಖಾಮುಖಿಯಾಗಿದೆ. 50 ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಕೂರಿಸಿದಂತಹ ಅಲೋಕ್ ಕುಮಾರ್ ಕ್ರೈಮ್ ಮಾಡಲ್ಲ ಅಂತ ಜನರು, ಗ್ರಾಮದ ದೇವರು, ಸ್ವಾಮೀಜಿಗಳ ಮುಂದೆ ಆಣೆ ಮಾಡಿಸಲಾಗಿದೆ. ಹಳೆ ಕೇಸ್ಗಳನ್ನ ಕೋರ್ಟ್ನಲ್ಲೇ ಬಗೆಹರಿಸಿಕೊಳ್ತೀವಿ ಅಂತ ಪ್ರಮಾಣ ಮಾಡಿದ್ದಾರೆ. ಸಕ್ಸಸ್ ಆಯಿತು ಎಡಿಜಿಪಿ ಅಲೋಕ್ ಕುಮಾರ್ ಸಂಧಾನ ಸಭೆ. ಯಾಕಂದ್ರೆ ಈ ಹಿಂದೆ ಕೂಡ ಅವರು ಸಂಧಾನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಬೆಳಗಾವಿ ಐಜಿಪಿ ಆದಾಗಲೂ ಕೂಡ ಅಲ್ಲಿ ಭೇಟಿ ಕೊಟ್ಟು ಸಂಧಾನ ಮಾಡುವಂತ ಪ್ರಯತ್ನ ಮಾಡಿದ್ರು. ಅದೇನೇ ಆದ್ರೂ ಕೂಡ ಸಕ್ಸಸ್ ಆಗಿರಲಿಲ್ಲ. ಆದ್ರೆ ಈ ಬಾರಿ ಸಭೆ ನಡೆಸಿ ಸ್ಟ್ರಿಕ್ಟ್ ಆಗಿ ಒಂದಿಷ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಾತಾಪಿತೃಗಳ ಸಾಕ್ಷಿಯಾಗಿ ನಾನು ಅನೇಕ ಸಾಮಾಜಿಕ ಕೆಲಸಗಳನ್ನ ಮಾಡೋದ್ರೊಂದಿಗೆ ಯಾವುದೇ ಹಿಂದೆ ಆಗಿರುವಂತಹ ಎಲ್ಲ ದೋಷಗಳನ್ನ, ಎಲ್ಲ ಕೆಟ್ಟ ಕಾರ್ಯಗಳನ್ನ ಇಂದಿನಿಂದ ಮರೆತು ನನ್ನ ವೈರಿಗಳನ್ನ, ನನ್ನ ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿಯರೆಂದು ಭಾವಿಸಿ ಗುರುಗಳ ಸಾಕ್ಷಿಯಾಗಿ, ಅಧಿಕಾರಿಗಳ ಸಾಕ್ಷಿಯಾಗಿ, ಮುಂದೆ ಕುಳಿತುಕೊಂಡಿರುವ ಸಮಾಜದ ಸಾಕ್ಷಿಯಾಗಿ, ಮನೆಯ ದೇವರ ಸಾಕ್ಷಿಯಾಗಿ
ಮಾತಾಪಿತೃಗಳ ಸಾಕ್ಷಿಯಾಗಿ ಇನ್ನು ಮುಂದೆ ಯಾವುದೇ ಕೆಟ್ಟ ಕೆಲಸ ನಡೆಯದ ಹಾಗೆ ನಾನು ಆ ರೀತಿಯಲ್ಲಿ ನಡೆದುಕೊಳ್ಳುತ್ತೇನೆಂದು ಈ ಸಂದರ್ಭದೊಳಗ ದೇವರ ಮೇಲೆ ಪ್ರಮಾಣವನ್ನ ಮಾಡುತ್ತೇನೆ. ನಾವು ಇಲ್ಲಿ ಇವತ್ತು ಅವರು ಬಂದಿದ್ದಾರೆ, ಎರಡು ಪಾರ್ಟಿನವರು ಬಂದ್ರು, ಅವರು ಹೇಳ್ಕೊಂಡು ಹೋಗಿದ್ದಾರೆ. ಅದು ನಾನು ಒಂದೇ ಹೇಳೋದು, ನಾವು ಇಲ್ಲೇ ಇರ್ತೀವಿ, ನಾವು ಕೇನೀಗ ಬಿಟ್ಟು ಹೋಗ್ತಾ ಇಲ್ಲ. ನಮ್ಮ ಅಧಿಕಾರಿಗಳು ಇಲ್ಲಿರ್ತಾರೆ. ನಾವು ಒಳ್ಳೆ ರೀತಿಯಿಂದ ಹೇಳಿದ್ವಿ, ನಾವು ಒಳ್ಳೆ ರೀತಿಯಿಂದ ಪ್ರಯತ್ನವನ್ನ ನಾವು ಪಟ್ಟಿದ್ದೀವಿ. ಆದ್ರೆ ನಮ್ಮ ಕಡೆ ಆಯುಧ ಶಸ್ತ್ರಾಸ್ತ್ರಗಳು ಸುಮ್ಮನೆ ಆಯುಧ ಪೂಜೆ ಸಲುವಾಗಿ ಇರೋದಿಲ್ಲ. ಅದು ನಾನು ಹೇಳ್ತಾ ಇದ್ದೀನಿ, ನಮ್ಮ ಶಸ್ತ್ರಗಳು ಬರೀ ಆಯುಧ ಪೂಜೆ ಸಲುವಾಗಿ ಇರೋದಿಲ್ಲ. ಯಾರು ಒಳ್ಳೆಯವರು ಇದ್ದಾರೆ ಅವ್ರ ಜೊತೆಗೆ ನಾವು ಒಳ್ಳೆತನ ನಾವು ತೋರಿಸ್ತೀವಿ, ಕೆಟ್ಟವರು ಇದ್ದಾರೆ ನಾವು ದಿಟ್ಟತನ ತೋರಿಸ್ತೀವಿ. ಯಾರು ಒಳ್ಳೆ ಇದ್ದಾರೆ ಅವ್ರದ್ದು ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಆದ್ರೆ ಯಾರು ಕೆಟ್ಟವರು ಇದ್ದಾರೆ ಅವ್ರಿಗೆ ನಾವು ದಿಟ್ಟತನದಿಂದ ಅವ್ರಿಗೆ ನಾವು ಸಮನಗೊಳಿಸ್ತೀವಿ. ಆ ಆಸ್ಪತ್ರೆ ನಮಗೆ ಕೊಡಬಾರ್ದು, ಆ ಆಸ್ಪತ್ರೆ ಪೊಲೀಸರಿಗೆ ಕೊಡಬಾರ್ದು. ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ಗುರುರಾಜ್ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಇಲ್ಲಿ ಮಲ್ಲಿಕಾರ್ಜುನ್ ಚಡಚಣ ಮತ್ತು ಮಹಾದೇವ್ ಬೈರಗೊಂಡ ಏನು ಎರಡು ಫ್ಯಾಮಿಲಿ ಇದೆಯಲ್ಲ, ಇದುವರೆಗೂ ಸರಾಸರಿ ಈ ಎರಡು ಫ್ಯಾಮಿಲಿಗಳ ಕಚ್ಚಾಟದಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಜೈಲಿನಲ್ಲಿದ್ದಾರೆ ಅಂತ ಮೊದಲನೇ ಮಾಹಿತಿ ಕೊಡೋದಾದ್ರೆ. ಎಡಿಜಿಪಿ ಆಗಿದ್ದಂತ ಅಲೋಕ್ ಕುಮಾರ್ ಅವರು ಶಾಂತಿ ಸಭೆಯನ್ನು ಮಾಡಿರುವಂತದ್ದು. ಸುಮಾರು 50 ವರ್ಷಗಳ ಬಳಿಕ ಎರಡೂ ಕುಟುಂಬಗಳು, ಮುಖ್ಯವಾಗಿ ಮಲ್ಲಿಕಾರ್ಜುನ್ ಚಡಚಣ ಕುಟುಂಬ ಮತ್ತೆ ಮಹಾದೇವ್ ಸಾವ್ಕಾರ್ ಬೈರಗೊಂಡ ಕುಟುಂಬ ಮುಖಾಮುಖಿ ಆಗಿರುವಂತದ್ದು. ಇಲ್ಲಿ ಮಲ್ಲಿಕಾರ್ಜುನ್ ಚಡಚಣ ಇರಲಿಲ್ಲ, ಆತನ ಪತ್ನಿ ವಿಮಲಾಬಾಯಿ ಚಡಚಣ ಇದ್ರು. ಆ ಎರಡು ಕುಟುಂಬದ ಸದಸ್ಯರು ಮುಖಾಮುಖಿಯಾಗಿದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ. ಕಳೆದ 2 ಬಾರಿ ಪೊಲೀಸ್ ಅಧಿಕಾರಿಗಳು ಇವರ ಸಂಧಾನ ಸಭೆಯನ್ನ ಮಾಡೋಲ್ಲಿ ಯಶಸ್ವಿಯಾಗಿದ್ರು, ಆದ್ರೆ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಿಲ್ಲ. ಆದ್ರೆ ಇವತ್ತು ಖುದ್ದು ಅವರನ್ನ ಮುಖಾಮುಖಿ ಮಾಡುವ ಮೂಲಕ ಒಂದು ಹಂತದಲ್ಲಿ ಯಶಸ್ವಿಯಾಗಿರುವಂತದ್ದು. ಈ ಭಾಗದಲ್ಲಿ ಭೀಮಾ ತೀರದ ಹಂತಕರು ಅಂತ ಏನು ಹಣೆಪಟ್ಟಿ ಇದೆ ಅದನ್ನ ಕಳಿಸಬೇಕು ಅನ್ನೋ ಕಾರಣದಿಂದಾನೇ ಎಡಿಜಿಪಿ ಆಗಿರುವಂತಹ ಅಲೋಕ್ ಕುಮಾರ್ ಅವರು ಬಹಳ ವಿಶೇಷ ಒಂದು ಕಾಳಜಿಯನ್ನ ವಹಿಸಿರುವಂತದ್ದು. ಅದಕ್ಕಾಗಿನೇ ಖುದ್ದು ಅವರೇ ಪ್ರತಿ ಸಾರಿ ಇಲ್ಲಿ ಬಂದು ಈ ಸಂಧಾನ ಸಭೆಗಳನ್ನ ಮಾಡ್ತಿರುವಂತದ್ದು. ಈ ಹಿಂದೆ 2 ಸಭೆಗಳನ್ನ ಮಾಡಿದ್ರಾದ್ರೂ ಸಹಿತ 1 ವರ್ಷದ ಹಿಂದೆನೆ ಏನು ಮಹಾದೇವ್ ಸಾವ್ಕಾರ್ ಬೈರ್ಗೊಂಡಿದ್ದಾರೆ, ಅವ್ರ ಮೇಲೆ ಕರ್ನಾಟಕ ಕ್ರಾಸ್ ಹತ್ರ ಒಂದು ಭೀಕರವಾಗಿ ಗುಂಡಿನ ದಾಳಿಯನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಎರಡೂ ಕುಟುಂಬದ ಮತ್ತೆ ಏನು ಸಂಧಾನ ಸಭೆಯನ್ನ ಮಾಡ್ಬೇಕಾಗಿತ್ತು ಅದನ್ನ ಮುಂದೂಡಲಾಗಿತ್ತು. ಅದಾದ ಬಳಿಕ ಈಗ ಎಲ್ಲಾ ಪ್ರಕರಣಗಳನ್ನ ಕೂಲಂಕುಷವಾಗಿ ತನಿಖೆ ನಡೆಸಿರುವಂತಹ ಪೊಲೀಸರು ಈ ಭಾಗದಲ್ಲಿ ಶಾಂತಿ ನಡೆಸಬೇಕಾದ್ರೆ ಎರಡೂ ಕುಟುಂಬಗಳ ಸಂಧಾನ ಮಾಡ್ಲೇಬೇಕು, ಅನಿವಾರ್ಯತೆ ಇದೆ ಅನ್ನೋದನ್ನ ಮನಗಂಡಂತ ಕಾರಣದಿಂದಾಗಿ ಅವರಿಬ್ಬರು ಶಾಂತಿ ಸಭೆಯನ್ನ ಮಾಡಿರುತ್ತದೆ. ಅಲ್ಲಿ ಸ್ಥಳೀಯ ಸ್ವಾಮೀಜಿಗಳಾಗಿರ್ಬೋದು ಮತ್ತೆ ಸುತ್ತಮುತ್ತಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಅವರೊಂದು ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲೇನೆ ಎಲ್ಲರ ಸಮ್ಮುಖದಲ್ಲೇನೆ ಗ್ರಾಮ ದೇವತೆಯ ಮೇಲೆ ಪ್ರಮಾಣ ಮಾಡಿಸುವ ಮೂಲಕ ಇನ್ನು ಮುಂದೆ ಯಾವುದೇ ಕೃತ್ಯಗಳಲ್ಲಿ ನಾವು ಭಾಗಿಯಾಗೋದಿಲ್ಲ ಅನ್ನೋದನ್ನ ಅವರು ಪ್ರಚಾರವನ್ನ ಮಾಡಿದ್ರು, ಜೊತೆಗೆ ಅದರ ಆಣೆ ಪ್ರಮಾಣವನ್ನ ಮಾಡಿದ್ರು. ಸದ್ಯದ ಮಟ್ಟಿಗೆ ಏನಂತಂದ್ರೆ ಇಬ್ಬರು ಸಹಿತ ಅಲೋಕ್ ಕುಮಾರ್ ಅವರ ಮುಂದೆ ನಾವು ಯಾವುದೇ ಆ ರೀತಿ ಕೃತ್ಯಗಳಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ತಿರುವು ಪಡೆದಿದೆ ನೋಡ್ಬೇಕು. ಈಗ ಇನ್ನೊಂದು ವಿಚಾರ ಮಾತನಾಡೋದಾದ್ರೆ ಏನಂತಂದ್ರೆ, ಈಗ ಇಷ್ಟೆಲ್ಲ ಆಣೆ ಪ್ರಮಾಣ ಆಯ್ತು, ಏನೇ ಆದ್ರೂ ಕೂಡ ಮತ್ತೇನಾದ್ರೂ ಹಳೆ ಚಾಳಿನೇ ಮಾಡಿದ್ರೆ, ಮತ್ತೇನಾದ್ರೂ ಬಾಲ ಬಿಚ್ಚಿದ್ರೆ ಈ ಬಾರಿ ಅಲೋಕ್ ಕುಮಾರ್ ಅವರು ಇವರ ಹೆಡೆಮುರಿ ಕಟ್ಟದಂತೂ ಪಕ್ಕಾ ಅನ್ಸುತ್ತಾ ಅಂತ? ಅಲೋಕ್ ಕುಮಾರ್ ಅವರು ವೇದಿಕೆ ಮೇಲೆನೆ ಸಂಧಾನ ಸಭೆ ಆದ ಬಳಿಕ ಒಂದು ಪರೋಕ್ಷವಾಗಿ ಒಂದು ಎಚ್ಚರಿಕೆಯನ್ನ ನೀಡಿರುವಂತದ್ದು. ನಾವು ಕಾನೂನನ್ನ ಹೊರತುಪಡಿಸುವ ಸಹಿತ ನಾವು ಮಾನವೀಯ ದೃಷ್ಟಿಯಿಂದ ನಿಮ್ಮ ಸಂಧಾನ ಏರ್ಪಡಿಸುವ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಈ ಭಾಗದಲ್ಲಿ ಶಾಂತಿ ಸಭೆ ಆಗ್ಬೇಕು ಮತ್ತೆ ಶಾಂತಿ ನೆಲೆಸಬೇಕು, ಹಂತಕರು ಅನ್ನೋ ಪಟ್ಟ ಏನಿದೆ ಅದು ಕಳಿಸ್ಬೇಕು ಅನ್ನೋ ಕಾರಣದಿಂದ ಮಾಡ್ತಾ ಇದ್ದೇವೆ. ಅದನ್ನ ಹೊರತಾಗಿಯೂ ಸಹಿತ ಮತ್ತೆ ಏನಾದ್ರೂ ಬಾಲ ಬಿಚ್ಚಿದ್ರೆ ನಮ್ಮ ಬಳಿ ಇರುವಂತಹ ಗನ್ಗಳು ಕೇವಲ ಪೂಜೆಗೆ ಅಷ್ಟೇ ಅಲ್ಲ, ಅವುಗಳಿಂದ ಏನು ಉತ್ತರ ಕೊಡಬೇಕು ಕೊಡ್ತೇವೆ ಅನ್ನೋ ಎಚ್ಚರಿಕೆಯನ್ನ ಅದೇ ವೇದಿಕೆಯಲ್ಲಿ ಅಲೋಕ್ ಕುಮಾರ್ ಅವರು ಕೊಟ್ಟಿದ್ರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಏನು ಈ ಗನ್ ವ್ಯಾಪಾರ ಇರ್ಬೋದು ಮತ್ತೆ ಈ ಗುಂಡಿನ ದಾಳಿ ಇರ್ಬೋದು ಅದೆಲ್ಲವೂ ಅಲೋಕ್ ಕುಮಾರ್ ಅವರ ಆದೇಶದ ಮೂಲಕ ಕಡಿಮೆ ಆಗುತ್ತೆ ಅನ್ನೋ ವಿಶ್ವಾಸ ಈ ಭಾಗದ ಜನರಲ್ಲಿ ಇರುವಂತದ್ದು. ಹುಗಾರ್. ಓಕೆ, ಥ್ಯಾಂಕ್ ಯು ಗುರುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿ ಮುಖಂಡ ವೀರಣ್ಣ ಹಲ್ಗೆ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಬಸವ ಕಲ್ಯಾಣದ ಸಸ್ತಾಪುರ ಬಾಂಗ್ಲಾದ ಪಂಜಾಬಿ ಧಾಬಾದಲ್ಲಿ ಒಂದು ಘಟನೆ ನಡೆದಿದೆ. ಬಿಜೆಪಿ ಎಸ್ಪಿ ಮೋರ್ಚಾದ ಮುಖಂಡ ವೀರಣ್ಣ ಹಲ್ಗೆ ಸ್ಥಿತಿ ಇವಾಗ ಗಂಭೀರವಾಗಿರುವಂತದ್ದು. ಹರಿತವಾದ ಮಾರಕಾಸ್ತ್ರಗಳಿಂದ ಯುವಕರ ಗುಂಪಿನಿಂದ ಹಲ್ಲೆ ಮಾಡಲಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೀದರ್ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಬಸವ ಕಲ್ಯಾಣದ ಸಸ್ತಾಪುರ ಬಂಗ್ಲಾದ ಪಂಜಾಬಿ ದಾಬಾದಲ್ಲಿ ಒಂದು ಘಟನೆ ನಡೆದಿದೆ. ಹಲ್ಲೆ ಮಾಡಿದ ದುಷ್ಕರ್ಮಿಗಳ ಬಂಧನಕ್ಕೆ ಈಗ ಪೊಲೀಸರು ಕೂಡ ಬಲೆ ಬೀಸಿದ್ದಾರೆ.
ಈಗಾಗಲೇ ಅವರ ಸ್ಥಿತಿ ಗಂಭೀರವಾಗಿರುವಂಥದ್ದು. ಹೆಚ್ಚಿನ ಚಿಕಿತ್ಸೆಗಾಗಿ ಬೀದರ್ನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಬಿಜೆಪಿ ಮುಖಂಡ ವೀರಣ್ಣ ಹಲಗೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಆದರೆ ಯಾಕಾಯ್ತು ಏನೋ ಅನ್ನೋದು ತನಿಖೆ ಆದ್ಮೇಲೆ ಗೊತ್ತಾಗಬೇಕು. ಸದ್ಯಕ್ಕಂತೂ ಬಸವ ಕಲ್ಯಾಣದ ಸಸ್ತಾಪುರ ಬಂಗ್ಲಾದ ಪಂಜಾಬಿ ದಾಬಾದಲ್ಲಿ ಒಂದು ಘಟನೆ ನಡೆದಿದೆ. ಬಿಜೆಪಿ ಎಸ್ಸಿ ಮೋರ್ಚಾದ ಮುಖಂಡ ಇವರು ವೀರಣ್ಣ ಹಲಗೆ ಅವರ ಮೇಲೆ ಯುವಕರ ಗುಂಪಿನಿಂದ ಹಲ್ಲೆ ಮಾಡಲಾಗಿದೆ. ಸದ್ಯ ಅವರ ಸ್ಥಿತಿ ಗಂಭೀರವಾಗಿರುವಂಥದ್ದು. ಬೀದರ್ನ ಖಾಸಗಿ ಆಸ್ಪತ್ರೆಗೆ ಈಗ ರವಾನೆ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಇನ್ನು ಹಲ್ಲೆ ಮಾಡಿದವರು ಪರಾರಿಯಾಗಿದ್ದಾರೆ. ಹಲ್ಲೆ ಮಾಡಿದಂಥ ದುಷ್ಕರ್ಮಿಗಳ ಬಂಧನಕ್ಕೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ. ಬಿಜೆಪಿ ಎಸ್ಪಿ ಮೋರ್ಚಾದ ಮುಖಂಡ ವೀರಣ್ಣ ಹಲಗೆ ಸ್ಥಿತಿ ಗಂಭೀರವಾಗಿರುವಂಥದ್ದು. ಈಗ ಚುನಾವಣೆ ಸಂದರ್ಭ ಬೇರೆ. ಸೊ ಏನಾದರೂ ಹಳೆ ವೈಷಮ್ಯ ಇತ್ತಾ, ಯಾವುದಾದ್ರೂ ದ್ವೇಷದ ಮೇಲೆ ಈ ಹಲ್ಲೆ ಆಗಿದೆಯಾ, ಇದೆಲ್ಲವೂ ಕೂಡ ತನಿಖೆ ಆದ್ಮೇಲೆ ಗೊತ್ತಾಗಬೇಕು. ಸದ್ಯಕ್ಕಂತೂ ಹಲ್ಲೆ ಮಾಡಿದವರು ಪರಾರಿಯಾಗಿದ್ದಾರೆ. ಪೊಲೀಸರು ಆ ದುಷ್ಕರ್ಮಿಗಳ ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ವೀರಣ್ಣ ಅವರ ಸ್ಥಿತಿ ಗಂಭೀರವಾಗಿರುವಂಥದ್ದು. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬೊಮ್ಮಾಯಿ ಸರ್ಕಾರದ ಮೇಲೆ ಕಾಂಗ್ರೆಸ್ ಮತ್ತೆ ಭ್ರಷ್ಟಾಚಾರದ ಬಾಂಬ್ ಹಾಕಿದೆ. ದಿಢೀರ್ ಟೆಂಡರ್ ಕರೆದು 40% ಕಮಿಷನ್ ಕೇಳ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲಾ ಟೆಂಡರ್ ಕ್ಯಾನ್ಸಲ್ ಮಾಡಿ ಕೇಸ್ ಹಾಕ್ತೀವಿ ಅಂತಿದ್ದಾರೆ. ಇದಕ್ಕೆ ಬಿಜೆಪಿ ಬಳಗ ಉತ್ತರನೂ ಕೊಟ್ಟಿದೆ. ಎಲೆಕ್ಷನ್ ಕಲೆಕ್ಷನ್ ಮಹಾಯುದ್ಧದ ಕಂಪ್ಲೀಟ್ ರಿಪೋರ್ಟ್ ಅನ್ನ ತೋರಿಸ್ತೀವಿ ನೋಡಿ. ಬರೀ ಉಸಿಲಿ ಎಲೆಕ್ಷನ್ಗೆ ಇವತ್ತು ಹೊರಟಿದ್ದಾರೆ. ಕಾಂಗ್ರೆಸ್ನವರು ಅವರು ಮಾಡಿರುವ ಅನುಭವದಿಂದ ಮಾತಾಡ್ತಾ ಇದ್ದಾರೆ. ಬೇಕಾಬಿಟ್ಟಿ ಟೆಂಡರ್ ಕೊಟ್ಟು ಹಣ ಲೂಟಿ ಎಲೆಕ್ಷನ್ಗೆ ಕಲೆಕ್ಷನ್ ಮಾಡುತ್ತಿದೆಯಂತೆ ಸರ್ಕಾರ. ಬೊಮ್ಮಾಯಿ ಸರ್ಕಾರದ ಮೇಲೆ ಕಾಂಗ್ರೆಸ್ ಕಲಿಗಳು ಮಾಡಿರುವ ನೇರ ಆರೋಪ ಇದು. ಡಿಕೆ ಶಿವಕುಮಾರ್ ಮನೆಯಲ್ಲೇ ಇವತ್ತು ಸಿದ್ದರಾಮಯ್ಯ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಶಾಸಕ ಪ್ರಿಯಾಂಕ್ ಖರ್ಗೆ ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ್ರು. ಬರೀ ಸುದ್ದಿಗೋಷ್ಠಿ ಆಗಿರಲಿಲ್ಲ, ಬಿಜೆಪಿ ಸರ್ಕಾರದ ಮೇಲೆ ನೇರ ಭ್ರಷ್ಟಾಚಾರ ಆರೋಪ ಮಾಡಿದ್ರು. ಮಾರ್ಚ್ 7ರ ಬಳಿಕ ಚುನಾವಣೆ ನೀತಿ ಸಂಹಿತೆ ಬರ್ತಿದೆ. ಹೀಗಾಗಿ ಎಲ್ಲಾ ಇಲಾಖೆಗಳಲ್ಲಿ ತರಾತುರಿ ಟೆಂಡರ್ ಆಗ್ತಿದೆ. ಒಂದೇ ದಿನದಲ್ಲಿ 18,000 ಕೋಟಿ ಟೆಂಡರ್ ಆಗಿದೆ. 500 ಕೋಟಿ ಟೆಂಡರ್ 1,000 ಕೋಟಿಗೆ ಏರಿಸಿದ್ದಾರೆ. 7 ದಿನದಲ್ಲಿ ಟೆಂಡರ್ ಹಂಚಲು ಶಾಸಕರಿಗೆ ಸೂಚಿಸಿದ್ದಾರೆ. ಮಂತ್ರಿ ಆಗದವರ ಕ್ಷೇತ್ರಕ್ಕೆ 2-3 ಸಾವಿರ ಕೋಟಿ ಕೊಟ್ಟಿದ್ದಾರೆ. ಚುನಾವಣೆ ಖರ್ಚಿಗೆ ವಸೂಲಿ ಮಾಡಲು ಟೆಂಡರ್ ಘೋಷಿಸಿರೋದು. ಬಿಡಿಎ ಕಾರಂತ ಬಡಾವಣೆ ಆಗದಿದ್ರೂ 3,000 ಕೋಟಿ ಟೆಂಡರ್ ಆಗಿದೆ. ಒಕ್ಕೂಟಗಳು, ನಿಗಮಗಳು, ಇಲಾಖೆಗಳಲ್ಲಿ ಹಣ ಪಡೆದು ನೇಮಕಾತಿ ಆಗ್ತಿದೆ. ಎಲ್ಲ ಇಲಾಖೆ ನೇಮಕಾತಿಗಳಲ್ಲೂ 40% ಹಣ ವಸೂಲಿ ಆಗ್ತಿದೆ. ಇದಿಷ್ಟು ಕಾಂಗ್ರೆಸ್ ನಾಯಕರು ಮಾಡಿರೋ ನೇರ ಆರೋಪಗಳು. ಕಾಂಗ್ರೆಸ್ ಆರೋಪಗಳಿಗೆ ಕೆರಳಿ ಕೆಂಡ ಆಗಿರೋ ಬಿಜೆಪಿ ನಾಯಕರು ಕಾಂಗ್ರೆಸ್ನವರ ಮೇಲೆ ಮುಗಿಬಿದ್ರು. ಚುನಾವಣೆಗೆ ದುಡ್ಡು ಮಾಡ್ಕೊಳ್ಳಿಕ್ಕೋಸ್ಕರ ಇವತ್ತು ತರಾತುರಿನಲ್ಲಿ ಜನಜನಿತ ಆಗಿರ್ತಕ್ಕಂಥ ಕರ್ನಾಟಕದಲ್ಲಿ 40% ಕಮಿಷನ್ ಮುಂದುವರೆದ ಭಾಗ ಇದು. ನೋಡ್ರಿ, ಕಾಂಗ್ರೆಸ್ನವರು ಅವರು ಮಾಡಿರುವ ಅನುಭವದಿಂದ ಮಾತಾಡ್ತಾ ಇದ್ದಾರೆ. ಅವರು ಅಧಿಕಾರಕ್ಕೆ ಬಂದ್ರೆ ನೆಕ್ಸ್ಟ್ ಸುಲಿಗೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಇಲ್ಲಿ ಆರೋಪ ಮಾಡಬೇಕು ಅಂದ್ರೆ ಆಧಾರ ಕೊಟ್ಟು, ನೋಟಿಸ್ ಕೊಟ್ಟು ಆರೋಪ ಮಾಡಬೇಕಾಗತ್ತೆ. ಟಿ ಶೇಖರ್ ಅವ್ರ ಹತ್ರ ಏನಾರ ದಾಖಲೆ ಇದ್ರೆ ಅವ್ರು ದೂರು ಕೊಡ್ಬೋದಲ್ಲ. ಯಾಕೆ ಗಾಳಿ ಮೇಲೆ ಯಾಕೆ ಗುಂಡಾರಿಸಬೇಕು? ನಿರ್ದಿಷ್ಟವಾಗಿ ಗುಂಡಾರಿಸಲಿ. ಅದನ್ನ ಯಾರು ಅವ್ರಿಗೆ ಮುಂಚಿತವಾಗಿ ಹಣವನ್ನ ತಲುಪಿಸ್ತಾರೆ ಅವ್ರಿಗೆ ಮಾತ್ರ ಬಿಲ್ಗಳನ್ನ ರಿಲೈಸ್ ಮಾಡ್ತಾ ಇದ್ದಾರೆ. ಎಲ್ಲಾ ಇಲಾಖೆಲೂ, ಇದು ಒಂದು ಇಲಾಖೆ ಅಂತಲ್ಲ, ಬರೀ ಉಸಿಲಿ ಬಾಜಿ ಎಲೆಕ್ಷನ್ಗೆ ಇವತ್ತು ಹೊರಟಿದ್ದಾರೆ. ಇವರು ಭ್ರಷ್ಟಾಚಾರಕ್ಕೆ ರಹದಾರಿ ನ್ಯಾಷನಲ್ ಹೈವೇ ಮಾಡ್ಕೊಂಡಿದ್ರು. ಮೊದಲು ಅವರು ಜೈಲು ಹೋಗೋದನ್ನು ತಡೆಕೊಳ್ಳೋಕೆ ಮತ್ತು ಅವ್ರ ಬೇಲ್ಗಳ ರಕ್ಷಣೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ತಲೆ ತಿರುಕರು ಹೀಗೆ ಮಾತಾಡುವಂಥದ್ದು. ತಲೆ ಸರಿ ಇದ್ದವ್ರು ಯಾರಿಗೂ ಮಾತಾಡೋದಿಲ್ಲ. ಅಧಿಕಾರ ಮದ, ನಾವಾಗ್ಲೇ ಅಧಿಕಾರಕ್ಕೆ ಬಂದಿದ್ದೇವೆ ಅನ್ಕೊಳ್ಳುವಂತ ಭ್ರಮೆನಲ್ಲಿ ಅವ್ರು ಇರೋದ್ರಿಂದ ಹಿಂಗ್ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಇವರು ಮಾತಾಡಿದಂತ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ವಯಸ್ಸಾಗಿದೆ, This is a B report government. In all the cases, whatever is there, ನಿಮ್ದು B report ಬರ್ತದೆ. ಅದನ್ನ ಇವತ್ತು ಪ್ರಸ್ತಾವನೆ ಮಾಡೋ ಸಂದರ್ಭ ಇಡೀ ದೇಶದಲ್ಲಿ ಇಟ್ ಹ್ಯಾಸ್ ಬಿಕಮ್ ಎ ಕರಪ್ಷನ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ ಕರ್ನಾಟಕ. ನಿಮ್ಮ ಬಿಜೆಪಿ ಆಡಳಿತದಲ್ಲಿ ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಳಿ.
ಅಸೆಂಬ್ಲಿಯಲ್ಲಿ ಮಲಗಿ ಅಸೆಂಬ್ಲಿ ಅಪಾದನೆ ಮಾಡಿಬಿಟ್ಟು ಬೆಳಗ್ಗೆ ಸಾಯಂಕಾಲ ಕೂತ್ಬಿಟ್ಟು ಏನು ಮಾಡಲಿಲ್ಲ ನೀವು ತೋರಿಸ್ಬೇಕೇನ್ರಿ? ಈಗ ಗಣಪತಿ ನನ್ನ ಹೆಸರೇನ್ರಿ? ಸಿಬಿಐಗೆ ರೆಫರ್ ಮಾಡಿ ಸಂತೋಷ್ ಬರೀ ಆರೋಪಗಳಷ್ಟೇ ಅಲ್ಲ, 2023ಕ್ಕೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 6 ತಿಂಗಳಿನಿಂದ ಕೊಟ್ಟಿರೋ ಎಲ್ಲಾ ಟೆಂಡರ್ಗಳನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಘಂಟಾ ಘೋಷವಾಗಿ ಘೋಷಣೆ ಮಾಡಿದ್ದಾರೆ ಕೈ ನಾಯಕರು. ಕೂಡಲೇ ನಾನು ಲೋಕಾಯುಕ್ತ ಅವ್ರಿಗೆ ಸುಮೋಟೋ ಕೇಸ್ ತಗೋಬೇಕು, ಸ್ಟಾಪ್ ಮಾಡಿಸ್ಬೇಕು, ಎಲ್ಲ ನಮ್ಮ ಹತ್ರ ದಾಖಲೆ ಇದೆ, ಮುಂದಕ್ಕೆ ಬಿಡುಗಡೆ ಮಾಡ್ತೀವಿ. ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು, ಇದೆಲ್ಲ ಇಲ್ಲಿಗೆಲ್ಲ ಮಾಡಿದ್ರೆ ವಿಲ್ ಬಿ ಕಾಟ್, ನೀವು ಸಿಗಾಕತ್ತೀರಿ, ನಾವು ಸುಮ್ಮನೆ ಬಿಡೋದಿಲ್ಲ. ಇದನ್ನ ವಿಲ್ ಟೇಕ್ ದಿಸ್ ಇಶ್ಯೂ ಟು ದಿ ಲಾಜಿಕಲ್ ಎಂಡ್. To further the object of 40% commission and looting the exchequer, over 20,000 crore payments are due of the contractors. ಕಾಂಗ್ರೆಸ್ಗೆ ದಾಖಲೆ ಕೊಟ್ರ ಬಿಜೆಪಿ ಶಾಸಕ, ಗುತ್ತಿಗೆದಾರರಿಂದಲೂ ಸಿಕ್ಕಿದ್ಯಂತೆ ಪ್ರಬಲ ಸಾಕ್ಷಿ. ಬಿಜೆಪಿ ಶಾಸಕ ಗೂಳಿಹಟ್ಟಿ ಶೇಖರ್ ಪತ್ರ ಬರೆದಿದ್ರೆ ಡಿಕೆ ಶಿವಕುಮಾರ್ಗೆ ಅನೇಕ ಬಿಜೆಪಿ ಶಾಸಕರು ಗುತ್ತಿಗೆದಾರರೇ ಮಾಹಿತಿ ಕೊಟ್ಟಿದ್ದಾರೆ. ಬರೀ ಮಾಹಿತಿಯಲ್ಲ, ದಾಖಲೆಗಳನ್ನೂ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಆರೋಪಕ್ಕೆ ಕುಮಾರಸ್ವಾಮಿ ಕೂಡ ದನಿಗೂಡಿಸಿದ್ರು. ಇವತ್ತು ಬಿಜೆಪಿ ಪಕ್ಷದ ಶಾಸಕನೇ ಟೆಂಡರ್ ಪ್ರೊಸೆಸ್ನಲ್ಲಿ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಇವತ್ತು ಸರ್ಕಾರದ ವಿರುದ್ಧ ಚರ್ಚೆ ಮಾಡಿದ ಮೇಲೆ ಈ ಸರ್ಕಾರದ ಮೇಲೆ ಏನು ಚರ್ಚೆ ಮಾಡ್ತೀರಿ? ಜನ ಅವರೇನು ತೀರ್ಪು ಕೊಡಬೇಕು, ಅವ್ರು ಕೊಡಬೇಕು. ಜನಗಳ ಕೈನಲ್ಲಿ ಇದೆ. ತನಿಖೆ ಮಾಡಿಸ್ತಿಲ್ಲ ಯಾಕೆ ಬೊಮ್ಮಾಯಿ ಸರ್ಕಾರ? ಬೊಮ್ಮಾಯಿ ಸರ್ಕಾರದ ಮಾನ ಮರ್ಯಾದೆಯನ್ನ ಪ್ರತಿದಿನ ಕಾಂಗ್ರೆಸ್ ಹರಾಜಾಗ್ತಿದೆ. ಯಾಕೆ ಯಾವ ಬಿಜೆಪಿ ನಾಯಕರು ಮಾತಾಡ್ತಿಲ್ಲ? ಹಗರಣದಲ್ಲಿ, ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ ಅಂದ್ರೆ ಯಾಕೆ ಮೌನವಾಗಿದ್ದಾರೆ? ಯಾಕೆ ಕಾಂಗ್ರೆಸ್ನವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತಿಲ್ಲ ಅನ್ನೋದೇ ಜನರನ್ನ ಕಾಡ್ತಿರೋ ಬಹುದೊಡ್ಡ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.